ಈಗ ರೂಪಕ ತಾಳದ ಬೆಡ್ತಿಗೆ ಚೆಂಡೆ ಇರುವಾಗ ಏನು ಬೆಡ್ತಿಗೆ ನುಡಿಸಬೇಕು, ಚೆಂಡೆಗೆ ಎಡ ಕೊಡುವುದು, ಇದು ಮದ್ದಳೆಯಲ್ಲಿ ನುಡಿಸಿ ತೋರಿಸ್ತೇನೆ. ಧೋಮ್ ದಿದ್ 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 ಧೋಮ್ ದಿದ್ 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 ಧೋಮ್ ದಿದ್ 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 ಧೋಮ್ ದಿದ್ ಧಾಮ್ ದಿದ್ ದಿದ್ ಧೋಮ್ ದಿದ್ ಧಾಮ್ ದಿದ್ ದಿದ್ ಧೋಮ್ ದಿದ್ ದಿದ್ ಧೋಮ್ ದಿದ್ ದಿದ್ ಧೋಮ್. ಈಗ ಮೊದಲನೇ 2 ಆವರ್ತನೆ ಈ ಚೆಂಡೆಯವರು ಸಾಹಿತ್ಯ ನುಡಿಸುವಾಗ ಅದಕ್ಕೆ ಎಡ ಕೊಡುವುದು, ಈ 2 ಆವರ್ತನೆ. ಧೋಮ್ ದಿದ್ 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 ದಿ ಧೋಮ್ ದಿದ್ 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 ದಿ. ಇದಾದಮೇಲೆ ಉರುಳಿಕೆ ಬರ್ತದೆ, ಅದಕ್ಕೆ ಹೇಗೆ ಎಡ ಕೊಡಬೇಕು ಅಂತ. ಧೋಮ್ ದಿದ್ 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 ಧೋಮ್. ಈಗ ಮುಕ್ತಾಯಕ್ಕೆ ದಿದ್ ಧಾಮ್ ದಿದ್ ದಿದ್ ಧೋಮ್ ದಿದ್ ಧಾಮ್ ದಿದ್ ದಿದ್ ಧೋಮ್ ದಿದ್ ದಿದ್ ಧೋಮ್ ದಿದ್ ದಿದ್ ಧೋಮ್. ಈಗ ಮತ್ತೊಮ್ಮೆ ಬಾಲಪಾಠವನ್ನು ನುಡಿಸಿ ಆಮೇಲೆ ಈ ಬಿಡ್ತಿಗೆಯನ್ನು ನುಡಿಸಿ ತೋರಿಸ್ತೇನೆ. ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ ಧೋಮ್ ದಿದ್ 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 ಧೋಮ್ ದಿದ್ 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 ಧೋಮ್ ದಿದ್ 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 ಧೋಮ್ ದಿದ್ ಧಾಮ್ ದಿದ್ ದಿದ್ ಧೋಮ್ ದಿದ್ ಧಾಮ್ ದಿದ್ ದಿದ್ ಧೋಮ್ ದಿದ್